ಸಂಗ್ರಾಮ ಟಿವಿಯ ಆರೋಗ್ಯಶ್ರೀ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಚೈತನ್, ದಂತವೈದ್ಯ, ರಘು ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಕ್ಲಿನಿಕ್, ಚನ್ನಪಟ್ಟಣ. ಒಸಡಿನಿಂದ ರಕ್ತ ಬರುವಂಥದ್ದು. ಒಸಡಿನಿಂದ ರಕ್ತ ನಾವು ಏನಾದರೂ ಆಹಾರ ತಿಂದಾಗ ರಕ್ತ ಬರ್ಬೋದು, ಅಥವಾ ಬ್ರಷ್ ಮಾಡಬೇಕಾದ್ರೆ ರಕ್ತ ಬರ್ಬೋದು. ಕೆಲವೊಂದ್ಸತಿ ಗಾಬರಿ ಆಗುತ್ತೆ, ಏನಕ್ಕೆ ಬ್ಲೀಡಿಂಗ್ ಆಗ್ತಿದೆ ಗಮ್ಸಿಂದ, ಏನಾದರೂ ತೊಂದರೆ ಆಗ್ತಿದೆಯಾ, ಏನಾದರೂ ಕ್ಯಾನ್ಸರ್ ಇದೆಯಾ, ಅಥವಾ ಬೇರೆ ಏನಾದರೂ ರೋಗ ಇದೆಯಾ, ಈ ಥರ ಎಲ್ಲ ಮನಸ್ಸಲ್ಲಿ ಯೋಚನೆ ಬರುತ್ತೆ. ಬ್ಲೀಡಿಂಗ್ ಆಗುವಂಥದ್ದು ಕೆಲವೊಮ್ಮೆ ಸಹಜ, ಅದನ್ನು ಗುಣಪಡಿಸ್ಬೋದು, ಸರಿ ಮಾಡ್ಕೊಬೋದು. ಪ್ರತಿಯೊಂದು ರೋಗಕ್ಕೂ ಲಕ್ಷಣ ಇರುತ್ತೆ. ಯಾವುದೇ ಒಂದು, ಈಗ ಕಿಡ್ನಿ ಸ್ಟೋನ್ಸ್ ಆದರೆ ಹೊಟ್ಟೆ ನೋವು ಬರುತ್ತೆ, ಸೊ ಯೂರಿನ್ ಪಾಸ್ ಮಾಡಬೇಕಾದ್ರೆ ತೊಂದರೆ ಆಗುತ್ತೆ. ಅದೇ ರೀತಿ ಬ್ಲೀಡಿಂಗ್ ಗಮ್ಸ್ ಆಗ್ತಿದೆ ಅಂತಂತಂದರೆ ಒಸಡಿನಲ್ಲಿ ಸಮಸ್ಯೆ ಇದೆ ಅಂತ ಅರ್ಥ. ಯಾವುದೂ ರೋಗ ಲಕ್ಷಣಗಳು ಇಲ್ಲದೆ ರೋಗ ಡೆವಲಪ್ ಆಗೋದಿಲ್ಲ. ಈಗ ಕೆಲವರು ಹೇಳ್ತಾರೆ, ನನ್ನ ಹಲ್ಲೆಲ್ಲ ಇದುವರೆಗೂ ಚೆನ್ನಾಗಿತ್ತು, ಈಗ ಈಗ ಮೊನ್ನೆಯಿಂದ ಈ ಥರ ಆಗ್ತಿದೆ, ಅಳ್ಗಾಡಿ ಬಿದ್ದೋಗಿದೆ ಅಂತ. ಒಂದೇ ದಿವಸದಲ್ಲಿ ಅಥವಾ ಒಂದು ವಾರದಲ್ಲಿ ಹಲ್ಲು ಬೀಳೋದಿಲ್ಲ. ಇದು ಕ್ರಮೇಣವಾಗಿ 6 ತಿಂಗಳು, ವರ್ಷ, 2 ವರ್ಷ ತಗೊಳುತ್ತೆ. ಸೊ ಹೇಗೆ ಇದನ್ನು ನಾವು ಕಾಪಾಡ್ಕೊಳ್ಳೋದು, ಈ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಕಂಡಾಗ ನಾವು ಹೇಗೆ ಎಚ್ಚೆತ್ಕೊಳ್ಳೋದು ಅಂತ ಅದ್ರ ಬಗ್ಗೆ ಗಮನ ಕೊಡೋಣ. ಯಾಕೆ ಬ್ಲೀಡಿಂಗ್ ಆಗುತ್ತೆ? ಬ್ಲೀಡಿಂಗ್ ಏನಕ್ಕಾಗುತ್ತೆ ಅಂತಂದರೆ, ಕೆಲವೊಮ್ಮೆ ಪ್ರೆಗ್ನೆನ್ಸಿ ಜಿಂಜೈವೈಟಿಸ್ ಅಂತ ಹೇಳ್ತೀವಿ. ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಕೆಲವೊಮ್ಮೆ ಬ್ಲೀಡಿಂಗ್ ಆಗುತ್ತೆ, ಅದು ಸಹಜ. ಏನಕ್ಕೆ ಅಂತಂದರೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಪ್ರೆಗ್ನೆನ್ಸಿಯಲ್ಲಿ. ಕೆಲವು ಸತಿ ವೈಟಮಿನ್ ಡಿಫಿಷಿಯನ್ಸಿ ಇರುತ್ತೆ. ವೈಟಮಿನ್ ಡಿಫಿಷಿಯನ್ಸಿ ಇದ್ದಾಗ ಕೂಡ ಗಮ್ಸಿಂದ ಬ್ಲೀಡಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದನ್ನು ನಾವು ಸರಿಪಡಿಸ್ಕೊಬೋದು. ಒಂದು 6 ಮಂತ್ಸ್ ಒನ್ಸ್ ರೊಟೀನ್ ಚೆಕಪ್ ಇಟ್ಕೊಂಡ್ರೆ ಏನಕ್ಕೆ ತೊಂದರೆ ಆಗ್ತಿದೆ ಅನ್ನೋದನ್ನು ನಿಮ್ಮ ವೈದ್ಯರು ಹೇಳ್ತಾರೆ. ಅವ್ರ ಸಲಹೆ ಮೇಲೆಗೆ ಅದನ್ನೆಲ್ಲ ಸರಿ ಮಾಡ್ಕೊಬೋದು. ಮತ್ತು ಇನ್ನೊಂದೇನಂತಂದರೆ, ಪೂರ್ ಓರಲ್ ಹೈಜೀನ್. ಈಗ ಚಿಕ್ಕ ಮಕ್ಕಳಲ್ಲಿ ಅವರು ಅಷ್ಟು ಹೈಜೀನ್ ಮೇಂಟೈನ್ ಮಾಡೋದಿಲ್ಲ. ಸೊ ಆವಾಗ ನಾವು ಪೇರೆಂಟ್ಸ್ ಎಲ್ಲ ಅವರಿಗೆ ಹೇಳ್ಕೊಡ್ಬೇಕು ಹೇಗೆ ಮಾಡಬೇಕು ಅಂತ. ಕೆಲವೊಬ್ಬರು ದೊಡ್ಡವರು ಸಹ ಅವರ ಬ್ಯುಸಿ ಶೆಡ್ಯೂಲಲ್ಲಿ ಹೈಜೀನ್ ಮೇಂಟೆನೆನ್ಸ್ಗೆ ಸ್ವಲ್ಪ ಒತ್ತು ಕಮ್ಮಿ ಕೊಟ್ಟಿರ್ತಾರೆ. ಆದಷ್ಟು 2 ಬಾರಿ ಬ್ರಷ್ ಮಾಡಬೇಕು, ಓರಲ್ ಹೈಜೀನ್ ಮೇಂಟೆನೆನ್ಸ್ಗೆ ಒಳ್ಳೆ ಗಮನ ಕೊಡಬೇಕು. ಇನಿಷಿಯಲಿ ಗಮ್ಸಿಂದ ಬ್ಲೀಡಿಂಗ್ ಆದಾಗ ನಾವು ಜಿಂಜೈವೈಟಿಸ್ ಅಂತ ಹೇಳ್ತೀವಿ ಅದನ್ನು. ಅದೇ ಜಿಂಜೈವೈಟಿಸ್ನ ನಾವು ನೆಗ್ಲೆಕ್ಟ್ ಮಾಡ್ತಾ ಹೋದಾಗ ನೆಕ್ಸ್ಟ್ ಸ್ಟೇಜ್ಗೆ ಹೋಗುತ್ತೆ, ಅದು ಪೆರಡಾಂಟೈಟಿಸ್ ಅಂತ ಹೇಳ್ತೀವಿ. ಜಿಂಜೈವೈಟಿಸ್ ಅಂತಂತಂದರೆ ಬರೀ ಒಸಡು, ಹಲ್ಲಿನ ಮೇಲೆ ಇರುವಂಥ ಒಸಡಿಗೆ ಎಫೆಕ್ಟ್ ಆಗುತ್ತೆ. ಪೆರಡಾಂಟೈಟಿಸ್ ಅಂತಂತಂದರೆ ಬೇರು, ಹಲ್ಲಿನ ಬೇರಿನ ಒಳಗಡೆಗೆ ಇನ್ಫೆಕ್ಷನ್ ಪಾಸ್ ಆಗಕ್ಕೆ ಶುರು ಆಗುತ್ತೆ. ಅವಾಗ ಏನಾಗುತ್ತೆ, ಸ್ವಲ್ಪ ಹಲ್ಲುಗಳು ಶೇಕ್ ಆಗಕ್ಕೆ ಶುರು ಆಗುತ್ತೆ. ಈಗ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಮೊಬಿಲಿಟಿ ಅಂತ ಹೇಳ್ತೀವಿ. ಆ ರೀತಿ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕೆ? ಇದು ಮುಖ್ಯ ಕಾರಣ ಏನು ಅಂತಂತಂದರೆ, ವಿಟಮಿನ್ ಡಿಫಿಷಿಯನ್ಸಿ ಆಗಿರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು. ಇದು ತುಂಬ ರೇರ್ ಆಗೋದು, ಮತ್ತು ಕೆಲವರಿಗೆ ಮಾತ್ರ ಆಗೋದು. ಬಟ್ ಮೇನ್ ರೀಸನ್ ಏನಂತಂತಂದರೆ, ಇಂಪ್ರಾಪರ್ ಓರಲ್ ಹೈಜೀನ್ ಅಥವಾ ಪೂರ್ ಓರಲ್ ಮೇಂಟೆನೆನ್ಸ್ ಇಂದನೇ ತುಂಬ ಸಲ ಜಿಂಜೈವೈಟಿಸ್ ಅಥವಾ ಪೆರಡಾಂಟೈಟಿಸ್ ಆಗುವಂಥದ್ದು. ಇದು ಏನಕ್ಕೆ? ಪ್ಲಾಕ್ ಅಂತ ಹೇಳ್ತೀವಿ. ಒಂದು ಪದರ ಹಲ್ಲಿನ ಮೇಲೆ ಕೂತ್ಕೊಳ್ಳುತ್ತೆ. ಅದು ಕೂತ್ಕೊಂಡಿದ್ದನ್ನು ನಾವು ಸರಿಯಾಗಿ ಮೇಂಟೈನ್ ಮಾಡದೇ ಇದ್ದಾಗ ಅದು ಗಟ್ಟಿಯಾಗಿ ದೊಡ್ಡದು ಆಗಿ ಕೂತ್ಕೊಳ್ಳುತ್ತೆ. ಅದರಿಂದ ಏನಾಗುತ್ತೆ, ಪೆರಡಾಂಟೈಟಿಸ್ ಅಂತ ಹೇಳ್ತೀವಿ. ಅದು ಪ್ರೊಸೀಡ್ ಆಗ್ತಾ ಹೋಗುತ್ತೆ. ಈಗ ನಾರ್ಮಲಿ ಒಸಡು ಹೇಗಿರಬೇಕು ಅಂತಂದರೆ, ಪಿಂಕ್ ಕಲರ್ ಇರಬೇಕು. ಪಿಂಕ್ ಇದೆ ಅಂತಂತಂದರೆ ಹೆಲ್ದಿ ಇದೆ ಅಂತ. ನಾವು ಗಮ್ಸನ್ನು ಬ್ರಷ್ ಮಾಡುವಾಗ ಅಥವಾ ಗಮ್ಸನ್ನು ಮಸಾಜ್ ಮಾಡುವಾಗ ಬೆರಳಿಂದ ಗಮ್ಸನ್ನು ಮುಟ್ಟಿದ್ರೆ ಎಲ್ಲೂ ಸಹ ಪೇಯ್ನ್ ಇರಬಾರ್ದು. ಪೇಯ್ನ್ ಆಗ್ತಿದೆ ಅಂತಂತಂದರೆ ಅಲ್ಲಿ ಜಿಂಜೈವೈಟಿಸ್ ಅಥವಾ ಪೆರಡಾಂಟೈಟಿಸ್ ಇದೆ, ಗಮ್ಸಲ್ಲಿ ಇನ್ಫೆಕ್ಷನ್ ಇದೆ ಅಂತ ಅರ್ಥ. ಮತ್ತು ಈ ಪ್ಲಾಕ್ ಎಲ್ಲ ಕುತ್ಕೊಂಡು ಅಥವಾ ಪಾಚಿ ಕುತ್ಕೊಂಡು ಏನಾಗುತ್ತೆ ಅಂತಂದರೆ, ಬ್ಯಾಕ್ಟೀರಿಯಲ್ ಲೋಡ್ ಜಾಸ್ತಿ ಆಗುತ್ತೆ. ಬ್ಯಾಕ್ಟೀರಿಯಲ್ ಲೋಡ್ ಜಾಸ್ತಿ ಆದಾಗ ಏನಾಗುತ್ತೆ, ಬ್ಯಾಕ್ಟೀರಿಯಾ ಎಂಡ್ ಪ್ರಾಡಕ್ಟ್ನ ರಿಲೀಸ್ ಮಾಡುತ್ತೆ. ಅಂತಂದರೆ ನಾವು ತಿನ್ನುವಂಥ ಫುಡ್ಡನ್ನು ಯೂಸ್ ಮಾಡಿಕೊಂಡು ಅಲ್ಲಿ ಕೂತ್ಕೊಂಡು ಯಥೇಚ್ಛವಾಗಿ ಬೆಳೆದು ಅದು ಗ್ಯಾಸಸ್ನ, ಹೈಡ್ರೋಜನ್ ಸಲ್ಫೈಡ್ ಅಂತ ಗ್ಯಾಸಸ್ಗಳನ್ನ ರಿಲೀಸ್ ಮಾಡುತ್ತೆ. ಆವಾಗ ಏನಾಗುತ್ತೆ, ಬಾಯಿಂದ ಸ್ಮೆಲ್ ಬರುವಂಥದ್ದಾಗುತ್ತೆ, ಗಮ್ಸ್ ಇನ್ಫೆಕ್ಷನ್ ಇನ್ನೂ ಸಿವಿಯರ್ ಆಗುವಂಥದ್ದಾಗುತ್ತೆ. ಬ್ಲೀಡಿಂಗ್ ಏನಾಗುತ್ತೆ, ಸ್ಟಾರ್ಟಿಂಗ್ ಸ್ವಲ್ಪ ಇದ್ದದ್ದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಒಂದು ಭಾಗದಲ್ಲಿ ಬ್ಲೀಡಿಂಗ್ ಆಗ್ತಿದ್ದು ಮತ್ತೊಂದು ಭಾಗಕ್ಕೆ ಹರಡ್ತಾ ಹೋಗುತ್ತೆ. ಇದನ್ನು ಇಗ್ನೋರ್ ಮಾಡಿದ್ರೆ ಏನಾಗುತ್ತೆ, ನಮ್ಮ ಹಲ್ಲು ಸಡಿಲ ಆಗೋ ಚಾನ್ಸಸ್ ಇರುತ್ತೆ. ಸಡಿಲಾಗಿ ಒಂದು ಲೂಸ್ ಆಗುತ್ತೆ. ಹೀಗೆ ಕೆಲವರು ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡ್ತಾರೆ, ಅಯ್ಯೋ ಒಂದು ತಾನೇ ಹೋದ್ರಾಯ್ತು, ಬಾಕಿ ಎಲ್ಲ ಚೆನ್ನಾಗಿದೆ ಅಂತ. ಒಂದು ಹೋದ್ರೂ ಕೂಡ ನಮಗೆ ಬೇರೆ ಹಲ್ಲುಗಳ ಮೇಲೆ ಅದು ಪರಿಣಾಮ ಬೀಳಿರುತ್ತೆ. ಗಮ್ಸ್ ಇನ್ಫೆಕ್ಷನ್ ಹೇಗೆ ಅಂತಂದರೆ, ಒಂದು ಟೀತಲ್ಲಿದೆ ಅಂತಂದರೆ ಅದು ಇನ್ನೊಂದು ಟೀತಿಗೆ ಸ್ಪ್ರೆಡ್ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ಏನು ಮಾಡಬೇಕು ನಾವು ಅಂತಂತಂದರೆ, ಬ್ಲೀಡಿಂಗ್ ಗಮ್ಸ್ ಇದ್ದಾಗ ಡಾಕ್ಟರ್ ಹತ್ರ ಹೋಗಿ
ಕ್ಲೀನಿಂಗ್ ಟ್ರೀಟ್ಮೆಂಟ್ ಮಾಡ್ಕೊಬೇಕು, ಸ್ಕೇಲಿಂಗ್ ಅಂತ ಹೇಳ್ತೀವಿ. ಅಥವಾ ಅದು ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣ ಇದ್ದರೆ ಗಮ್ಸ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಲೇಸರ್ ಗಮ್ ಟ್ರೀಟ್ಮೆಂಟ್ ಅಂತ ಬರುತ್ತೆ, ಆ ಗಮ್ ಟ್ರೀಟ್ಮೆಂಟ್ನ ಮಾಡ್ಕೊಬೋದು. ಸಣ್ಣ ಬ್ಲೀಡಿಂಗ್ ಇತ್ತು ಅಂತಂತಂದರೆ ವೈಟಮಿನ್ ಥೆರಪೀಸ್ ಇದರಿಂದ ರಿಪ್ಲೇಸ್ಮೆಂಟ್ ಮಾಡ್ಕೊಬೋದು. ಹಾರ್ಮೋನಲ್ ಡೆಫಿಷಿಯನ್ಸಿ ಇತ್ತು ಅಂತಂತಂದರೆ ಕಾಲಕ್ರಮೇಣ ಅದೇ ಸರಿ ಹೋಗ್ತದೆ. ಒಳ್ಳೆ ಫ್ಲಾಸಿಂಗ್ ಮಾಡಬೇಕಾಗತ್ತೆ. ಬ್ರಷಿಂಗ್ ಟೆಕ್ನಿಕ್ಸ್ಗಳ ಜೊತೆ ಫ್ಲಾಸಿಂಗ್ ಅಂತ ಹೇಳ್ತೀವಿ. ಈಗ ಮಾರ್ಕೆಟಲ್ಲೆಲ್ಲ ವಾಟರ್ ಫ್ಲಾಸರ್ ಅಂತ ಸಿಗುತ್ತೆ. ಆ ವಾಟರ್ ಫ್ಲಾಸರ್ನ ಯೂಸ್ ಮಾಡಿ ಓರಲ್ ಹೈಜೀನ್ ಮೇಂಟೈನ್ ಮಾಡೋದ್ರಿಂದ ಹೈಜೀನ್ ತುಂಬ ಚೆನ್ನಾಗಿರುತ್ತೆ. ಈ ಥರ ಗಮ್ ಡಿಸೀಸ್ಗಳನ್ನ ತಡಿಬೋದು. ಮತ್ತು ಗಾರ್ಗ್ಲಿಂಗ್, ನೀವು ಮೌತ್ ವಾಶೇ ಯೂಸ್ ಮಾಡಬೇಕಂತೇನಿಲ್ಲ. ಒಂದು ಸ್ವಲ್ಪ ವಾರ್ಮ್ ವಾಟರ್ಗೆ ಉಪ್ಪು ಹಾಕಿ ಗಾರ್ಗ್ಲಿಂಗ್ ಮಾಡಿದ್ರೂ ಸಹ ಓರಲ್ ಹೈಜೀನ್ ತುಂಬ ಮೇಂಟೆನೆನ್ಸಲ್ಲಿ ಇರುತ್ತೆ. 6 ಮಂತ್ಸ್ ಒಮ್ಮೆ ನೀವು ಡಾಕ್ಟರ್ನ ಭೇಟಿಯಾಗಿ ಅವಶ್ಯಕತೆ ಇದ್ದರೆ ಕ್ಲೀನಿಂಗನ್ನು ಮಾಡಿಸ್ಕೊಬೋದು. ಮತ್ತು ಇನ್ನೊಂದು ಮಿತ್ ಏನಿರೋದು, ಕ್ಲೀನಿಂಗ್ ಮಾಡಿಸ್ಕೊಂಡ್ರೆ ಹಲ್ಲು ಸಡಿಲಾಗತ್ತೆ ಅನ್ನೋದು. ಈಗ ನಾ ಹೇಳಿದೆ ನಿಮಗೆ, ಫಸ್ಟ್ ಸ್ಟೇಜ್ ಬಂದು ಜಿಂಜವೈಟಿಸ್ ಅಂತ. ಜಿಂಜವೈಟಿಸಲ್ಲಿ ಕ್ಲೀನಿಂಗ್ ಮಾಡಿಸ್ಕೊಂಡಾಗ ಏನಾಗುತ್ತೆ, ಆ ಬ್ಲೀಡಿಂಗ್ ಗಮ್ಸ್ ಅನ್ನೋದು ನಿಂತು ಹೋಗುತ್ತೆ. ಬಟ್ ಪೆರಡಾಂಟೈಟಿಸ್ ಅನ್ನೋದು ಈಗ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಪೆರಡಾಂಟೈಟಿಸ್ ಅಂತ ಇರುತ್ತೆ, ಸಿವಿಯರ್. ಈಗ ಯಾವುದೇ ಒಂದು ಡಿಸೀಸ್ ಸಿವಿಯರ್ ಹಂತಕ್ಕೆ ಹೋದಾಗ ಅದನ್ನು ಏನೇ ಟ್ರೀಟ್ಮೆಂಟ್ ಮಾಡಿದ್ರು ಅದು ಅಷ್ಟು ರೆಸ್ಪಾಂಡ್ ಮಾಡೋದಿಲ್ಲ. ಹಾಗಾಗಿ ತುಂಬ ಪೆರಡಾಂಟೈಟಿಸ್ ಇದ್ದಾಗ ನಾವು ಕ್ಲೀನಿಂಗ್ ಮಾಡಿಸಿದ್ರು ಅದು ಯೂಸ್ಲೆಸ್ ಆಗಿರುತ್ತೆ. ಅದಕ್ಕೆ ಯಾವಾಗಲೂ ಮುನ್ನೆಚ್ಚರಿಕೆಯಿಂದ ಅರ್ಲಿ ಸ್ಟೇಜಲ್ಲಿ ಅದನ್ನು ಟ್ರೀಟ್ಮೆಂಟ್ ಮಾಡಿಸ್ಕೊಬೇಕಾಗತ್ತೆ. ತುಂಬ ಲೇಟೆಸ್ಟ್ ಸ್ಟೇಜಲ್ಲಿ ಅದನ್ನ ತೆಗೆದುಬಿಟ್ಟು ಬೇರೆ ಕಟ್ಟಿಸ್ಕೊಳ್ಳುವಂಥ ಕ್ರಮಗಳೇ ಸೂಕ್ತ ಆಗುತ್ತೆ ಅಲ್ಲಿಗೆ. ಸೊ ಆದಷ್ಟು ಬ್ಲೀಡಿಂಗ್ ಗಮ್ಸ್ ಇದ್ದಾಗ ಇನಿಷಿಯಲಿ ಅದನ್ನು ಅಡ್ರೆಸ್ ಮಾಡೋದ್ರಿಂದ ನಮಗೆ ಒಳ್ಳೆ ಅನುಕೂಲವಾಗ್ತದೆ. ಥ್ಯಾಂಕ್ ಯು.